ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ
ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ತಾಲೂಕಿನ ಪಟ್ನಾ ಗ್ರಾಮದಲ್ಲಿ ಡಿಸೆಂಬರ್ 13ರಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಗೊಂಡ ಸಮಾಜದ ಹೋರಾಟಗಾರರಾದ ದಿವಂಗತ ಚಂದ್ರಕಾಂತ್ ಖಂಡೋಜಿ ಅವರ ಮೂರ್ತಿ ಅನಾವರಣ ಹಾಗೂ ದಾಸಶ್ರೇಷ್ಠ ಭಕ್ತ ಶ್ರೀ ಕನಕದಾಸರ 538ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗೊಂಡ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಮಾಂತೇಶ್ ಕವಲ್ಗೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ತಾಲೂಕಿನ ಪಟ್ನಾ ಗ್ರಾಮದಲ್ಲಿ ಡಿಸೆಂಬರ್ 13ರಂದು ಶನಿವಾರ ಬೆಳಗ್ಗೆ 11 ಗಂಟೆಗೆ ಶ್ರೀ ಮೈಲಾರಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಮತ್ತು ಭಕ್ತ ಕನಕದಾಸ ಸಂಘ ಪಟ್ಟಣ ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಗೊಂಡ ಸಮಾಜದ ಹೋರಾಟಗಾರರಾದ ದಿವಂಗತ ಚಂದ್ರಕಾಂತ ಖಂಡೋಜಿ ಅವರ ಮೂರ್ತಿ ಅನಾವರಣ ಹಾಗೂ ದಾಸಶ್ರೇಷ್ಠ ಭಕ್ತ ಶ್ರೀ ಕನಕದಾಸರ 538ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಶ್ರೀ ಕ್ಷೇತ್ರ ಮೈಲಾರಲಿಂಗದಲ್ಲಿ ಮಲ್ಲಯ್ಯ ದೇವಸ್ಥಾನದ ಪರಮ ಪೂಜ್ಯ ವಗ್ಗಿಯನವರಾಗಿ ಸುಮಾರು 15 ವರ್ಷಗಳವರೆಗೆ ದೇವಸ್ಥಾನದಲ್ಲಿ ಸೇವೆಯನ್ನ ಸಲ್ಲಿಸಿದ್ರು. ದಿವಂಗತ ಚಂದ್ರಕಾಂತ ಖಂಡೋಜಿ ಅವರು ಪ್ರಮುಖ ಭಾಷಣಕಾರರಾಗಿ ಹಲವಾರು ಕವನಗಳನ್ನು ಬರೆದು ಸಾಮಾಜಿಕ ಜಾಗೃತಿಯನ್ನ ಮೂಡಿಸಿದ್ದಾರೆ ಮತ್ತು ಕೀರ್ತನಕಾರರಾಗಿ, ವಚನಕಾರರಾಗಿ ಶ್ರೀ ಮಲ್ಲಯ್ಯ ದೇವರ, ಶ್ರೀ ಬೀರಲಿಂಗೇಶ್ವರ ದೇವರ, ಶ್ರೀ ಮಹಾತ್ಮ ಬೊಮ್ಮಗೊಂಡೇಶ್ವರರ ಚರಿತ್ರೆಯನ್ನು ಭಕ್ತಾದಿಗಳಿಗೆ ತಿಳಿಸುತ್ತಾ ಸಮಾಜದಲ್ಲಿ ಭಕ್ತಿ ಪ್ರಜ್ಞೆಯನ್ನ ಮೂಡಿಸಿದ್ರು. ಈ ರೀತಿಯಾಗಿ ಸುಸಂಸ್ಕೃತ ವ್ಯಕ್ತಿಯಾಗಿ ಸಾಂಸ್ಕೃತಿಕವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದನ್ನ ಕಂಡು ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ ಎಂದರು. ದಿನಾಂಕ 13/12/2025 ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ದಿವಂಗತ ಚಂದ್ರಕಾಂತ್ ಖಂಡೋಜಿ ಅವರ ಮೂರ್ತಿಯನ್ನು ಅನಾವರಣ ಮಾಡುವ ಕಾರ್ಯಕ್ರಮ ಮತ್ತು ದಾಸಶ್ರೇಷ್ಠ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿವಂಗತ ಚಂದ್ರಕಾಂತ್ ಖಂಡೋಜಿಯವರು ಈ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯ ಗೋಂಡು ಸಮಾಜದ ಅಧ್ಯಕ್ಷರಾಗಿ ಈ 3 ಜಿಲ್ಲೆಗಳಲ್ಲಿ ಗೋಂಡ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರ, ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥವರು ಮತ್ತು 1997ನೇ ಇಸ್ವಿಯಲ್ಲಿ ಗೊಂಡ ಮತ್ತು ಕುರುಬ ಎರಡೂ ಪರ್ಯಾಯ ಪದ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವ ಸಮಯದಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವವನ್ನು ವಹಿಸಿಕೊಂಡು ಮುಂದಾಳತ್ವವನ್ನು ವಹಿಸಿಕೊಂಡು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಚಂದ್ರಕಾಂತ್ ಖಂಡೋಜಿ ಅವರು ಆಗಿದ್ದಾರೆ. ಅವರು
ಸಾಮಾಜಿಕವಾಗಿ ಹಲವಾರು ಯುವಕರಿಗೆ, ನನ್ನಂಥ ಯುವಕರಿಗೆ ಮಾರ್ಗದರ್ಶಕರು ಆಗಿದ್ದರು ಮತ್ತು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿಯೂ ಸಹಿತ ಅವರು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ನೀವು ಕ್ಷೇತ್ರ ಮೈಲಾರ ಮಲ್ಲಯ್ಯ ದೇವಸ್ಥಾನದಲ್ಲಿ ಸುಮಾರು 15 ವರ್ಷಗಳವರೆಗೆ ಒಗ್ಗಯ್ಯನವರಾಗಿ ಪರಮ ಪೂಜ್ಯರಾಗಿ ಕೆಲಸವನ್ನು ನಿರ್ವಹಿಸಿಕೊಂಡಿರ್ತಕ್ಕಂಥವ್ರು. ಅವರು ನಾಟಕನೂ ಮಾಡ್ತಾಯಿದ್ರು. ನಾಟಕ ಆಗಿರ್ಬೋದು, ಪ್ರವಚನ ಆಗಿರ್ಬೋದು, ಪುರಾಣ ಆಗಿರ್ಬೋದು. ಹೀಗೆ ಮೈಲಾರಲಿಂಗೇಶ್ವರ ಪುರಾಣ ಆಗಿರ್ಬೋದು, ಬೀರಲಿಂಗೇಶ್ವರ ಪುರಾಣ, ಬೊಮ್ಮಗೊಂಡೇಶ್ವರ ಮಹಿಮೆ, ಹಿಂಗೆ ಮಲ್ಲಯ್ಯನ ಮಹಿಮೆ. ಅವ್ರ ಪುಸ್ತಕ ಸಹಿತ ಮೈಲಾರ ಮಲ್ಲಯ್ಯನ ಮಹಿಮೆ ಅಂತೇಳಿ ಅತ್ಯಂತ ಅದ್ಭುತವಾಗಿ ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಕವನಗಳನ್ನು ಬರೆದಿರ್ತಕ್ಕಂಥವ್ರು ಇದ್ದಾರೆ. ಇದೆಲ್ಲವುಗಳನ್ನು ನೋಡಿ ಕರ್ನಾಟಕ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರವನ್ನು ಮಾಡಿರ್ತಕ್ಕಂಥ ಇದೆ. ಇದಲ್ಲದೆ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹಿತ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅವರು ಪಟ್ಟಣ ಗ್ರಾಮದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಶಾಲೆಯನ್ನು ತೆಗೆದು ಅಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ಅನಾಥ ಮಕ್ಕಳಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ಅವರಿಗೆ ಶಿಕ್ಷಣ ಕೊಡಿಸ್ತಕ್ಕಂಥ ಕೆಲಸನ ಶ್ರೀಯುತ ಖಂಡೋಜಿಯವರು ಮಾಡಿದ್ದಾರೆ. ಅವರ ಸವಿನೆನಪ ಇರಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಕಲಬುರಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಸತಿ ನಿಲಯಗಳಿಗೆ ಷರತ್ತುಗಳು ಉಲ್ಲಂಘನೆ ಮಾಡಿರುವ ಉಪನಿರ್ದೇಶಕ ಸೋಮಶೇಖರ್ ಅವರನ್ನು ಕರ್ತವ್ಯದಿಂದ ವಜಾಗೊಳಿಸಿ ಸೂಕ್ತ ತನಿಖೆ ಮಾಡಿ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಎಂದು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಕಲಬುರಗಿ ಜಿಲ್ಲಾ ಸಮಿತಿಯ ಸಚಿನ್ ಫರ್ತಾಬಾದ್ ಹಾಗೂ ದತ್ತು ಬಾಸ್ಗಿ ಜಂಟಿಯಾಗಿ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರ ಮತ್ತು ಇತರೆ ಸಾಮಗ್ರಿಗಳನ್ನು ಸರಬರಾಜು ಮಾಡುವ ಟೆಂಡರ್ಗೆ ಸಂಬಂಧಿಸಿದಂತೆ ಟೆಂಡರ್ ಷರತ್ತುಗಳು ಉಲ್ಲಂಘನೆ ಮಾಡಿದ್ದಾರೆ. ಈ ಅಕ್ರಮ ವ್ಯವಹಾರದ ಕುರಿತು ಕ್ರಮ ಜರುಗಿಸದೆ ಅಧಿಕಾರದ ದುರುಪಯೋಗ ಮಾಡಿಕೊಂಡಿರುವ ಕಲಬುರಗಿ ಉಪನಿರ್ದೇಶಕ ಡಿ ಸೋಮಶೇಖರ್ ಅವರು ಆಹಾರ ಸರಬರಾಜು ಗುತ್ತಿಗೆದಾರರ ಜೊತೆಗೆ ಶಾಮೀಲಾಗಿ ಅವ್ಯವಹಾರ ಮಾಡುತ್ತಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಎಂದು ಆರೋಪಿಸಿದರು. ಇನ್ನು ಸರ್ಕಾರದ ನಿಯಮಗಳ ಪ್ರಕಾರ ಟೆಂಡರ್ದಾರರು ಯಾವುದೇ ವಸತಿ ನಿಲಯಗಳಿಗೆ ಆಹಾರ ಪದಾರ್ಥಗಳನ್ನು ಪ್ರತಿ ತಿಂಗಳು 2ನೇ ತಾರೀಕಿನ ಒಳಗಾಗಿ ನಿಲಯಗಳಿಗೆ ಸರಬರಾಜು ಮಾಡಬೇಕು. ಆದರೆ ಸರಿಯಾದ ಆಹಾರ ಪದಾರ್ಥಗಳನ್ನ ಸರಬರಾಜು ಮಾಡದೆ ಪ್ರತಿ ತಿಂಗಳು ಬೋಗಸ್ ಬಿಲ್ ಮಾಡಿಕೊಂಡು ಸರ್ಕಾರಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿದ್ದು, ಇಂತಹ ಕಡು ಭ್ರಷ್ಟ ಡಿ ಸೋಮಶೇಖರ್ ಅವರನ್ನ ಕೆಲಸದಿಂದ ವಜಾ ಮಾಡಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಉನ್ನತ ಮಟ್ಟದ ತನಿಖೆಯನ್ನ ನಡೆಸಬೇಕೆಂದು ಆಗ್ರಹಿಸಿದರು. ಏನೂ ಕೊಡ್ತಾ ಇಲ್ಲ ನಮಗೂ, ಏನೋ ನಮ್ಮ ಆಹಾರ ಏನಿಲ್ಲ ಮತ್ತು ಅಡುಗೆ ಮಾಡ್ಲಿಕ್ಕೆ ಏನಿಲ್ಲ ಅಂತ ಸಂದಾಗ ಅಲ್ಲಿ ಒಂದು ಇದ್ರೊಳಗೆ ಮೈನಾರಿಟಿ ಆಫೀಸ್ದಾಗ ಹೋದ್ರೇನಪ್ಪ ಅಂದ್ರೆ ಒಂದು ರೂಮ್ನೇದಲ್ಲಿ ಅಂದರು ಸುಮಾರು ವರ್ಷದ ಹುಳ ಹತ್ತಿಗೆಸಿ ಅಕ್ಕಿಗಳಿಗೆ ಮತ್ತು ಜೋಳ ಇರ್ಬೋದು ಮತ್ತು ಬ್ಯಾಳಿ ಇರ್ಬೋದು ಸುಮಾರು ಡಿ ಡಿ ಅವರು ಏನಾದ್ರು ಹಗರಣ ಮಾಡಿಕೆಸಿ ಅವರು ಟೆಂಡರ್ನ ಇನ್ನೊಬ್ಬರು ಟೆಂಡರ್ ತೊಗೊಂಡು ಡಿ ಡಿ ಅವರು ಇಬ್ಬರು ಶಾಮೀಲಾಗಿ ಸುಮಾರು ವರ್ಷದಿಂದ 2023, 24, 25, 26ನೇ ಸಾಲಿನಲ್ಲಿ ನಾವು ಮಾಹಿತಿ ಕೊಡ್ರಿ ಅಂತಂದ್ರೆ ಇನ್ನೂ ತನಕ ಮಾಹಿತಿ ಇಲ್ಲ ಡಿ ಡಿ ಅವರು. ಈಗ ನಾವು ಕೇಳಕ್ಕೆ ಹೋದ್ರು ಡಿ ಡಿ ಅವರು ಒಟ್ಟು ಫೋನ್ ರಿಸೀವ್ ಮಾಡ್ತಾಯಿಲ್ಲ, ಒಟ್ಟು ಸಿಗ್ತಾ ಇಲ್ಲ, ಒಟ್ಟು ಬರೀ ಸ್ವಿಚ್ ಆಫ್ ಫೋನ್ ಅದ. ಅದಕ್ಕೆ ನಾವು ಏನು ಮಾಡ್ತೀವಿ, ಒಂದು ವಾರದಲ್ಲಿ ನಾವು ಏನು ಮೈನಾರಿಟಿ ಆಫೀಸಲ್ಲಿ ಮುತ್ತಿಗೆ ಆಗ್ತೀವಿ ಅಂತ ಕರೆ ಕೊಡ್ತೀವಿ. ಅದು ಜೊತೆಯಲ್ಲಿ ಏನಪ್ಪ ಅಂದ್ರೆ ಸುಮಾರು ವರ್ಷದಿಂದ ಏನಂತಂದ್ರೆ ಬರೀ ಇದೇ ನಡೆದಿದ್ದೆ ಎಲ್ಲ ಸುಮಾರು ಸಂಘಟನೆಗಳು ಎಲ್ಲ ಮಾಡ್ತಾರೆ. ಅದೇ ಮೈನಾರಿಟಿಗೆ ಸಮಸ್ಯೆ ಭಾಳ ಅದ. ಯಾಕಂದ್ರೆ ಅವ್ರು ಬಂದಿರೋಪ್ಲಿ ಏನದಂದ್ರೆ ಎಲ್ಲ ಸಮಸ್ಯೆಗಳು ಈಗ ಆಹಾರ ಇರ್ಬೋದು, ಒಟ್ಟು ಅಡುಗೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಏನು. ಈಗ ಲ್ಯಾಬ್ದಾಗ ಟೆಕ್ನಿಕಲಿ ಇದು ತನಿಖೆ ಮಾಡ್ರಪ್ಪ ಲ್ಯಾಬ್ದಾಗ ಅಂತಂದ್ರು ಅದು ಭೀ ಒಂದು ಡಿ ಡಿ ಅವರು ಇನ್ನೂ ತನಕ ನಾಪತ್ತಾಗಿದ್ದಾರೆ, ಒಟ್ಟು ಸಿಗ್ತಾ ಇಲ್ಲ. ಒಟ್ಟು ಏನಾದರೂ ಹಗರಣ ಅಂದ್ರೆ ಇದು ತನಿಖೆ ಭಾಳ ವರ್ಷಲಿದು ತನಿಖೆ ನಡೆದದ ಅಂದ್ರೆ ಅವರು ಡಿ ಡಿ ಅವರು ಇದ್ರೊಳಗೆ ಭಾಳ ಶಾಮೀಲ್ಯಾರ. ಎಷ್ಟೋ ಹಗರಣ ಅದು ಟೋಟಲ್ 19 ಹಾಸ್ಟೆಲ್ಗಳು ಬರ್ತಾವೆ. 19 ಹಾಸ್ಟೆಲ್ದಾಗ ಅಂದ್ರೆ ಸುಮಾರು ವರ್ಷಲಿದ್ದು ಇದಕ್ಕೆ ಸಮಸ್ಯೆ ಆಗ್ತಾ ಇರ್ತದೆ. ನಾವು ಏನು ಕೇಳಕ್ಕೆ ಹೋದ್ರೆ ನಮಗೆ ದರ್ಪವನ್ನು ಕೊಡ್ತಾರೆ ಡಿ ಡಿ ಅವರು. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ BCM ಕಲ್ಯಾಣ ಇಲಾಖೆಯ ಏನು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತಂದು ನಮ್ಮ ದತ್ತು ಬಾಸ್ಗಿ ಅವರು ಸುಮಾರು ದಿನಗಳಿಂದ ಮಾಹಿತಿ ಕೇಳೋಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಅಲ್ಲಿ ಮಾಹಿತಿ ಕೊಡುವಂತಂದಾಗ ಯಾವುದೇ ರೀತಿಯಿಂದ ಮಾಹಿತಿ ನೀಡ್ತಾ ಇಲ್ಲ ಮತ್ತು ಅಲ್ಲಿ ಹೋದಾಗ ಅವರು ಫೋನ್ ಮಾಡಿದಾಗ ಸ್ವಿಚ್ ಆಫ್ ಬಿಡ್ತಾ ಇದ್ದಾರೆ ಮತ್ತು ಅವರು ಏನೋ ಟೆಂಡರ್ ಕರೆದಿದ್ದಾರೆ. ಟೆಂಡರ್ ಕರೆದ ನಂತರ ಟೆಂಡರ್ದಲ್ಲಿ ಯಾವುದೇ ರೀತಿಯಿಂದ ಅವರು ಟೆಂಡರ್ಗೆ ಫುಡ್ಡೇ ಎಲ್ಲೂ ಯಾವುದೋ ಹಾಸ್ಟೆಲ್ಗೆ ಫುಡ್ಗಳನ್ನು ಅವರು ಕೊಟ್ಟಿಲ್ಲ. ಇವರು ನಮ್ಮ ದತ್ತು ಬಾಸ್ಗಿ ಸರ್ ಅವರು ಅಲ್ಲಿ ಕೇಳಿದ್ದಾರೆ ಮಾಹಿತಿ 2023, 24 ಸಾಲಿನಲ್ಲಿ ಮಾಹಿತಿ ಕೊಡಬೇಕು ಮತ್ತು 24, 25 ಸಾಲಿನಲ್ಲಿರುವಂಥ ಮಾಹಿತಿ ಕೊಡಬೇಕು ಮತ್ತು 25, 26ನೇ ಸಾಲಿನಲ್ಲಿ ಮಾಹಿತಿ ನೀಡ್ರಿ ಅಂತಂದ್ರೂ ಇವತ್ತಿನ ಅವರು ಯಾವುದೇ ರೀತಿಯಿಂದ ಮಾಹಿತಿ ನೀಡಿಲ್ಲ. ಇವರು ಸರ್ ಅವರು ಫೋನ್ ಮಾಡಿದಾಗ ಒಂದು ಸಲ ಅವ್ರು ಫೋನ್ ಸ್ವಿಚ್ ಆಫ್ ಮಾಡ್ತಾ ಇದ್ದಾರೆ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇವರು ನನಗೂ ಫೋನ್ ನಂಬರ್ ಕೊಟ್ಟಿದ್ರು, ನಾನು ಫೋನ್ ಮಾಡಿದೆ. ಅವ್ರು ಫೋನ್ ಮಾಡಿದ ನಂತರ ರಿಂಗ್ ಆಯಿತು. ರಿಂಗ್ ಆದ ನಂತರ ಇನ್ನೊಂದು ಸಲ ಹಚ್ಚಿದೆ, ಅದು ಸ್ವಿಚ್ ಆಫ್ ಆಯಿತು.
ಅವರು ಅಲ್ಲಿಗೆ ಆ ಕಚೇರಿಯಲ್ಲಿ ಕೂಡ್ತಾ ಇಲ್ಲ. ಸಂಬಂಧಪಟ್ಟ ಯಾರು ಅವ್ರದ್ದು ಚೀಲೆಗಳಿದ್ದಾರೆ ಅಂತ ಅವ್ರು ಯಾರು ಚೀಲೆಗಳು ಬಳಗದವರಿದ್ದಾರೆ ಅಂಥವ್ರಿಗೆ ಅವ್ರಿಗೆ ಟೆಂಡರನ್ನು ಕೊಟ್ಟು ಬೋಕಸ್ ಬಿಲ್ ಎತ್ತಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು ಸಂಘಟನೆಗಳು ಆ BCM ಆಫೀಸ್ ಎದುರು ಸುಮಾರು ಜನ ಹೋರಾಟನೂ ಮಾಡಿದ್ದಾರೆ ಮತ್ತು ಅದ್ರ ಬಗ್ಗೆ ಸುದ್ದಿಗೋಷ್ಠಿ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ಗಳಿಗೆ ಅವ್ರು ಫುಡ್ ಹಂಚ್ತಾ ಇಲ್ಲ ಮತ್ತು ಮಕ್ಕಳಿಗೆ ಫುಡ್ ಸಿಗ್ತಾ ಇಲ್ಲ ಮತ್ತು ಉತ್ತಮವಾಗಿ ಆಹಾರ ಸಿಗ್ತದಿಲ್ಲ ಅಂತಂದು ಅವ್ರು ಹೋರಾಟ ಮಾಡ್ಕೊತಾನೆ ಬಂದಿದ್ದಾರೆ. ಅವರು ನಮಗೂ ಮಾಹಿತಿ ಬಂದಾಗ ದತ್ತು ಬಾಸ್ಗೆ ಅವ್ರಿಗೆ ಮಾಹಿತಿ ಬಂದಾಗ ದತ್ತು ಬಾಸ್ಗೆ ಅವರು ಅವ್ರು ಹೋಗಿ ಕೇಳಿದ ನಂತರನೂ ಕೊಡಲಾಗ್ಯಾರೆ. ಅದಕ್ಕೆ ನಾವು ಇವತ್ತು ಒಂದು ಸುದ್ದಿಗೋಷ್ಠಿ ಮೂಲಕ ಅವ್ರಿಗೆ ಒಂದು ವಾರ ಅವರಿಗೆ ಗಡುವು ಕೊಟ್ಟಿದ್ದೇವೆ. ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ಭಾಗಗಳಲ್ಲಿ ಮರಳು ಸಾಗಾಣಿಕೆಗೆ ಸಂಬಂಧಿಸಿದಂತೆ ಕಾನೂನು ಬಾಹಿರ ಚಟುವಟಿಕೆಗಳು ಗಂಭೀರ ಮಟ್ಟದಲ್ಲಿ ನಡೆಯುತ್ತಿದ್ದು, ಯಾವುದೇ ಪರವಾನಗಿ ದಾಖಲೆ ಅಥವಾ ರಾಯಲ್ಟಿ ಪಾವತಿಸದೆ ಮರಳು ತೊಡಕೆ ಹಾಗೂ ಮರಳು ಸಾಗಾಣಿಕೆ ಸಾಮಾನ್ಯ ಘಟನೆಯಾಗಿದೆ ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷ ಸುನಿಲ್ ಇಂಗಿನ್ ಆರೋಪಿಸಿದರು. ಚಿತ್ತಾಪುರ ತಾಲೂಕಿನ ಕಾಟೇದೇವರಹಳ್ಳಿ, ಬಾಗೋಡಿ, ದಂಡೋತಿ, ಮುತ್ತಗ ಗ್ರಾಮಗಳಲ್ಲಿ ಸಾವಿರಾರು ಟಿಪ್ಪರ್ಗಳು ಮರಳು ಸಂಗ್ರಹಿಸಿ ಅಕ್ರಮ ವ್ಯಾಪಾರ ನಡೆಸುತ್ತಿರುವುದು ಸ್ಥಳೀಯ ಮಟ್ಟದಲ್ಲಿ ಸ್ಪಷ್ಟವಾಗಿ ದೃಢಪಟ್ಟಿದೆ. ಈ ಸಂಬಂಧ GPS ಫೋಟೋಗಳು, ಸ್ಥಳ ಮಾಹಿತಿ ಹಾಗೂ ಸಾಕ್ಷ್ಯಾಧಾರಗಳು ನೀಡಿದ್ರೂ ಸಹ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಮತ್ತು ಸ್ಥಳೀಯ ಪೊಲೀಸರು ಯಾವುದೇ ರೀತಿಯಾಗಿ ಪರಿಣಾಮಕಾರಿ ಕ್ರಮ ಕೈಗೊಂಡಿಲ್ಲ. ಅಂದ್ರೆ ಇದರ ಅರ್ಥ ಅಧಿಕಾರಿಗಳು ಅಕ್ರಮ ಮರಳು ದಂಧೆಗೆ ಬೆಂಬಲವಾಗಿ ಮತ್ತು ಕಾವಲುಗಾರರಾಗಿ ನಿಂತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಚಿತ್ತಾಪುರ ತಾಲೂಕಿನ ಈ ಹಳ್ಳಿಗಳಲ್ಲಿ ನಡೆಯುವ ಅಕ್ರಮ ಮರಳು ದಂಧೆ ಕುರಿತು ಜಿಲ್ಲಾಧಿಕಾರಿಗಳ ಗಮನದಲ್ಲಿ ಇದ್ರೂ ಕೂಡ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅನ್ನೋದು ನೋಡಿದ್ರೆ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಕುಮ್ಮಕ್ಕಿನಿಂದಲೇ ಅಕ್ರಮ ಮರಳು ದಂಧೆ ನಡೆಯುತ್ತಿರುವುದು ಸಾಬೀತಾಗುತ್ತಿದೆ ಎಂದರು. ಕಲಬುರಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮರಳು ಸಾಗಾಣಿಕೆ ಸಂಬಂಧ ಕಾನೂನು ಬಾಹಿರ ಚಟುವಟಿಕೆಗಳು ಬಹಳ ಗಟ್ಟಿಯಾಗಿ ಗಂಭೀರ ಮಟ್ಟದಲ್ಲಿ ನಡೆಯುತ್ತಿದ್ದು, ಈ ಮರಳು ಸಾಗಾಣಿಕೆಗಾಗಿ ಜಿಲ್ಲೆಯಲ್ಲಿ ಯಾವುದೇ ದಾಖಲೆಗಳಿಲ್ಲ, ಪರವಾನಗಿಗಳಿಲ್ಲ, ರಾಯಲ್ಟಿ ಅಂತೂ ಕಟ್ಟೋದೇ ಇಲ್ಲ. ರಾಜ್ಯಾರೋಷವಾಗಿ ಏನಪ್ಪ ಅಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಈ ಮರಳು ದಂಧೆ ಏನಪ್ಪ ನಡೀತಾ ಇದೆ. ಇದರಿಂದ ಏನಾಗ್ತಾಯಿದೆ ಅಂತಂದರೆ ಈ ಒಂದು ಅಕ್ರಮ ಮರಳು ದಂಧೆಯಿಂದ ಹಾಂ ಓಕೆ 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 ಸರ್ ಓಕೆ ಥ್ಯಾಂಕ್ ಯು. ಕಲಬುರಗಿ ಜಿಲ್ಲೆಯಲ್ಲಿ ಈ ವಿವಿಧ ಭಾಗಗಳೇನಪ್ಪ ಅಂತಂದ್ರೆ ಮರಳು ಸಾಗಾಣಿಕೆ ಅಂತಕ್ಕಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಅಕ್ರಮವಾಗಿ ನಡೀತಾ ಇದೆ. ಇದಕ್ಕೆ ಯಾವುದೇ ರೀತಿಯಿಂದ ರಾಯಲ್ಟಿ ಇಲ್ಲ, ಪರವಾನಗಿ ಇಲ್ಲ ಮತ್ತು ಯಾವುದೇ ದಾಖಲೆ ಕೂಡ ಇಲ್ಲ. ಇದರಿಂದ ಏನಾಗ್ತದೆ ಅಂತಂದರೆ ರಾಜ್ಯದ ಒಂದು ರಾಜ್ಯದ ಒಂದು ದೊಡ್ಡ ಮಟ್ಟದ ಒಂದು ಆದಾಯ ಏನಪ್ಪ ಅಂದ್ರೆ ಹಾನಿ ಆಗ್ತಾಯಿದೆ. ಜೊತೆಗೆ ಪರಿಸರ ನಾಶ ಮತ್ತು ಕಾನೂನು ಸುವ್ಯವಸ್ಥೆಗೆ ಏನಪ್ಪ ಅಂದ್ರೆ ಧಕ್ಕೆ ಬರ್ತಾ ಇದೆ. ಪ್ರಮುಖವಾಗಿ ಈ ಚಿತ್ತಾಪುರ ತಾಲೂಕಿನ ಕಾಟಂದೇವರಹಳ್ಳಿ, ದಂಡೋತಿ, ಬಾಗೋಡಿ, ಮುತ್ತಗ ಗ್ರಾಮಗಳಲ್ಲಿ ಏನಪ್ಪ ಅಂತಂದ್ರೆ ಈ ಅಕ್ರಮ ಮರಳು ಸಾಗಾಣಿಕೆ ಭಾಳ ರಾಜಾರೋಷವಾಗಿ ನಡೀತಾ ಇದೆ. ಇದ್ರ ಸಂಬಂಧಪಟ್ಟಂಗೆ ನಾವು GPS ಫೋಟೋಗಳು, ಆ ಜಾಗದ ಮಾಹಿತಿ ಮತ್ತು ಅನೇಕ ಸಾಕ್ಷ್ಯಾಧಾರಗಳನ್ನು ಸಂಬಂಧಪಟ್ಟ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಗೆ ಮತ್ತು ಶಹಾಬಾದ್ DYSP ಅವರಿಗೆ, ಮಾಡ್ಬುಳ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಅವರಿಗೆ, ಕಾಳಗಿ ಸರ್ಕಲ್ ಇವರಿಗೆ ಮಾಹಿತಿ ಕೊಟ್ಟರು ಕೂಡ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಇವರು ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತಂತಂದರೆ ಈ ಅಕ್ರಮ ಮರಳು ದಂಧೆ ಮಾಡ್ತಕ್ಕಂಥವ್ರ ಹತ್ತಿರ ಏನಪ್ಪ ಅಂದ್ರೆ ಇವರು ಒಳ ಒಪ್ಪಂದ ಮಾಡಿಕೊಂಡು ಅವರಿಂದ ಹಪ್ತ ಪಡ್ಕೊಂಡು
ಈ ಅಕ್ರಮ ದಂಧೆ ಮಾಡುವವರ ಬೆಂಬಲವಾಗಿ ನಿಂತು ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಜೊತೆಗೆ ಈ ಜಿಲ್ಲೆಯಲ್ಲಿ ಈ ಮರಳು ದಂಧೆ ಅಂತಕ್ಕಂಥದ್ದು ಭಾಳ ಸಾಮಾನ್ಯವಾಗ್ಯದ. ಇದು ಜನರ ಒಂದು ಮಾತಾಗ್ಯದ. ಇಷ್ಟೆಲ್ಲ ಇದ್ದರೂ ಕೂಡ ಕಲಬುರಗಿ ಜಿಲ್ಲಾಧಿಕಾರಿಗಳು ಏನಪ್ಪ ಅಂದ್ರೆ ತಮ್ಮ ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಏನಪ್ಪ ಅಂದ್ರೆ ಸುಮ್ಮ ಕುಂತ. ಅಂದ್ರೆ ಇದರ ಅರ್ಥ ಏನು? ಇದರ ಅರ್ಥ ಈ ಜಿಲ್ಲೆಯಲ್ಲಿ ನಡೀತಕ್ಕಂತಹ ಅಕ್ರಮ ಮರಳುಗಾರಿಕೆಗೆ ಏನಪ್ಪ ಅಂದ್ರೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಕುಮ್ಮಕ್ಕಿನಿಂದಲೇ ನಡೆಯುತ್ತದೆ ಅಂತೇಳಿ ಈ ಮೂಲಕ ಸಾಬೀತಾಗ್ತದೆ. ಕರ್ನಾಟಕ ರಂಗಾಯಣ ಕಲಬುರಗಿ ಹಾಗೂ ಸುಲೇಮಾನ್ ಖತೀಬ್ ಸ್ಮಾರಕ ಶೈಕ್ಷಣಿಕ ಸಾಂಸ್ಕೃತಿಕ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಬಹುಭಾಷಾ ನಾಟಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ರಂಗಾಯಣ ನಿರ್ದೇಶಕಿ ಸುಜಾತ ಜಂಗಮ್ ಶೆಟ್ಟಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 12ರಿಂದ 15ರವರೆಗೆ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಈ ಬಹುಭಾಷಾ ನಾಟಕೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು, ಆ ನಾಟಕೋತ್ಸವದಲ್ಲಿ ಮೊದಲ ದಿನ ಕಾಲಚಕ್ರ ನಾಟಕ, ಎರಡನೇ ದಿನ ಕವಡೇಕ ಬನ್ ನಾಟಕ, ಮೂರನೇ ದಿನ ಪಾಪಪೇಟ್ಕ ಸವಾಲ್ ನಾಟಕ ಸೇರಿದಂತೆ 4ನೇ ದಿನ ಸುಪ್ರಭಾತಂ ತೆಲುಗು ನಾಟಕ ಪ್ರದರ್ಶನ ನಡೆಯುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಹಲವು ರಾಜಕೀಯ ಗಣ್ಯರು, ನಾಟಕ ಅಭಿಮಾನಿಗಳು ಸೇರಿದಂತೆ ಇನ್ನಿತರರು ಭಾಗಿಯಾಗಲಿದ್ದಾರೆ ಎಂದರು. ಆತ್ಮೀಯರೇ, ಕಲ್ಯಾಣ ಕರ್ನಾಟಕ ಹೇಳಿ ಕೇಳಿ ಬಹು ಸಂಸ್ಕೃತಿಯ ಭಾಷಿಕ ನೆಲ, ಶರಣರ, ದಾಸರ, ಸೂಫಿ ಸಂತರ, ತತ್ವಪದಕಾರನಾಡದ ಈ ನೆಲದಲ್ಲಿ ಸೌಹಾರ್ದತೆ ರಕ್ತಗತವಾಗಿ ಬಂದಿದೆ. ಇಂಥ ನಾಡಿನಲ್ಲಿ ನಾವು ಬಹುಭಾಷೆಯ ಒಂದು ನಾಟಕೋತ್ಸವವನ್ನು ಕಲಬುರಗಿ ರಂಗಾಯಣ ಹಾಗೂ ನಮ್ಮ ಸುಲೇಮಾನ್ ಖತೀಬ್ ಸ್ಮಾರಕ ಶೈಕ್ಷಣಿಕ ಚಾರಿಟೇಬಲ್ ಟ್ರಸ್ಟ್ ಇಬ್ಬರು ಸಹಯೋಗದೊಂದಿಗೆ ಇದನ್ನು ಆಯೋಜನೆ ಮಾಡಿದ್ದೀವಿ. ಮೊದಲ ದಿನ ನಮ್ಮದೇ ನಾಟಕ. ಇದನ್ನು ಎಲ್ಲ ಓದಲೋ ಅಥವಾ ಬರೀ ನಾಟಕದ ಬಗ್ಗೆ ಅದ್ರ ಬಗ್ಗೆ ಹೇಳೋ, ಯಾಕಂದರೆ ನಿಮ್ಗೆಲ್ಲರಿಗೂ ಕೊಟ್ಟಿದ್ದೀವಿ, ಇದರಲ್ಲಿ ಇದೆ. ಮೊದಲನೇ ದಿವಸ ನಮ್ಮದು ಈಗಾಗಲೇ ನಾವು ಅದನ್ನು 2 ದಿವಸಗಳ ಕಾಲ ನಾವು ಪ್ರದರ್ಶನ ಮಾಡಿದ್ದೀವಿ. ಕಾಲಚಕ್ರ ನಾಟಕದೊಂದಿಗೆ ಉದ್ಘಾಟನೆ ಆಗುತ್ತೆ. ನಂತರ ಸುಲೇಮಾನ್ ಈ ಟ್ರಸ್ಟಿನ ವತಿಯಿಂದ ಆದ ಒಂದು ಕೇವಡೇಕ ಬನ್ ಆ ಒಂದು ನಾಟಕ. ಸುಲೇಮಾನ್ ಖತೀಬರ ಬಗ್ಗೆ ನಾನು ಹೇಳಬೇಕು ಅಂದರೆ, ಅವರು ನಮ್ಮ ಭಾಗದ ದಖ್ನಿ ಕವಿ ಹಾಗೂ ಅವರು ಈ ಸುಲೇಮಾನ್ ಖತೀಬ್ ಅವರ ಮಗಳು ಇವರು ಶಮೀಮ್ ಸುರಯ್ಯ ಅವರು. ಇದರದ್ದೆಲ್ಲ ನಾಟಕದ ಒಂದು ತಾಲೀಮು ಹೈದರಾಬಾದಲ್ಲಿ ನಡೀತಾ ಇದೆ. ಸುಲೇಮಾನ್ ಖತೀಬರು ನಮ್ಮ ಭಾಗದ ಕವಿ ಮತ್ತು ಮೊದಲ ಉರ್ದು ಕವಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಎಷ್ಟು ಜನಪ್ರಿಯವಾದ ದೇಶಭಕ್ತಿಯೋ ಹಾಗೆ ಇವರು ಕೂಡ ಹಿಮಾಲಯ ಕಿ ಚಾಂದ್ ಎನ್ನುವ ಒಂದು ಅದ್ಭುತವಾದ ಪ್ರಸಿದ್ಧವಾದ ಅವರ ಒಂದು ದೇಶಭಕ್ತಿಯ ಗೀತೆ. ಇವರು ಯಾರ ಸಮಕಾಲೀನರು ಅಂದರೆ ನಮ್ಮ ಭಾಗದ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಧರಮ್ ಸಿಂಗ್ ಅವರು, ವೀರೇಂದ್ರ ಪಾಟೀಲ್ ಅವರು ಹಾಗೂ ಚಂದ್ರಶೇಖರ್ ಮಾಗಾ ಅವರು, ಸಾಹಿತಿಗಳು ಮತ್ತು ಕವಿಗಳಾದ ಶಾಂತರಸರು, ಸಿದ್ದಯ್ಯ ಪುರಾಣಿಕರು ಅವರ ಅತ್ಯಂತ ನಿಕಟವರ್ತಿಗಳು ಮತ್ತು ಅವರ ಸಮಕಾಲೀನರು. ನಮ್ಮ ಭಾಗದವರು. ಇವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದವರು. ಇವರು ಸುಲೇಮಾನ್ ಖತೀಬ್ ಅವರು. ಅವರ ಕಾವ್ಯವನ್ನು ಆಧರಿಸಿದ ರಂಗರೂಪವಾದ ಈ ಕೇವಡೇಕ ಬನ್, ಇದರಲ್ಲಿ ಹೆಣ್ಣು ಮಕ್ಕಳ ಒಂದು ಅವರ ಮೇಲೆ ನಡುವ ದೌರ್ಜನ್ಯ ಆಗಿರಬೇಕು, ಸಾಮಾಜಿಕ ಸಮಸ್ಯೆಗಳ ಕುರಿತಾದ ಅವರದೇ ಕಾವ್ಯವನ್ನು ರಂಗರೂಪವಾಗಿಸಿ ಈ ನಾಟಕವನ್ನು ಅವರು ಪ್ರದರ್ಶಿಸ್ತಾರೆ. ಅದಕ್ಕೆಲ್ಲನೂ ಅಂದರೆ ಅದರ ಪ್ರೊಡಕ್ಷನ್ದೆಲ್ಲ ಮಾಡಿದ್ದು ಸುಲೇಮಾನ್ ಖತೀಬ್ ಚಾರಿಟೇಬಲ್ ಟ್ರಸ್ಟ್ ಅವರು. ಅಲ್ಲಿ ದರ್ಪಣ್ ತಂಡ ಅದನ್ನು ಪ್ರದರ್ಶನ ಮಾಡೋಲಿದೆ. ಮತ್ತು ತುಂಬ ಪ್ರಸಿದ್ಧವಾದ ಇವರು ಅಲಿ ಅಹಮದ್ ಎನ್ನುವ ಅವರು ನಿರ್ದೇಶಕರು ಅದನ್ನು ಮಾಡ್ತಾ ಇದ್ದಾರೆ. ಅಲಿ ಅಹಮದ್ ಅವರು ಅತ್ಯಂತ ಸೂಕ್ಷ್ಮ ಸಂವೇದನಾಶೀಲ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೆರೆ ಅಂಬಳ್ಗ ಗ್ರಾಮದ ಮಾಳಿಂಗೇಶ್ವರ ದೇವರ ಬೆಳ್ಳಿ ಮೂರ್ತಿ ಕಳ್ಳತನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಕೋಮರಾಮ ಭೀಮಗೊಂಡ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಮದರ್ಗಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೆರೆ ಅಂಬಳ್ಗ ಗ್ರಾಮದ ಪೂಜಾರಿ ಓಣೆಯಲ್ಲಿ ಶ್ರೀ ಮಾಳಿಂಗರಾಯ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಾಳಿಂಗರಾಯ ದೇವರ ಬೆಳ್ಳಿಯ ಮೂರ್ತಿ ಹಾಗೂ ಬೆಳ್ಳಿಯ ಛತ್ರಿಯನ್ನು ದೇವಸ್ಥಾನದ ಗರ್ಭಗುಡಿಯ ಕಬ್ಬಿಣದ ಗೇಟ್ ಕೀಲಿ ಮುರಿದು
ಕಿಡಿಗೇಡಿಗಳು ಮೂರ್ತಿ ಮತ್ತು ಬೆಳ್ಳಿಯ ಛತ್ರಿ ಅಂದಾಜು 1 kgಯಷ್ಟು ಬೆಳ್ಳಿ ಕಳವು ಮಾಡಿದ್ದಾರೆ. ಈ ಮೊದಲು ಸಹ ಈ ದೇವಸ್ಥಾನದಲ್ಲಿ 4 ಕುದುರೆ 2 ಆನೆ ವಿಗ್ರಹಗಳು ಕಳ್ಳತನವಾಗಿದ್ದು, ಈಗ 2ನೇ ಬಾರಿ ಕಳ್ಳತನ ಇದೇ ದೇವಸ್ಥಾನದಲ್ಲಿ ಆಗಿದೆ. ಆದ್ದರಿಂದ ಕೂಡಲೇ ಮಾಳಿಂಗರಾಯರ ಬೆಳ್ಳಿಯ ಮೂರ್ತಿ ಮತ್ತು ಬೆಳ್ಳಿಯ ಛತ್ರಿಗಳನ್ನ ಕಳ್ಳತನ ಮಾಡಿರುವ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಲು ನಮ್ಮ ಸಂಘದಿಂದ ಆಗ್ರಹಿಸುತ್ತೇವೆ ಎಂದರು. ಇನ್ನು ಡಿಸೆಂಬರ್ 12ರಂದು ಬೆಳಗಾವಿಯ ಸುವರ್ಣಸೌಧದ ಮುಂದೆ ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿಗೆ ಒತ್ತಾಯಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಕೋಮರಾಮ ಭೀಮಗೊಂಡ ಕುರುಬ ಸಂಘವು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ದಿನಾಂಕ 3ನೇ ತಾರೀಕು ಇದೇ 3/12/2025 ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಏನು ಕೆರಿಯಂಬಲಿಗ ಗ್ರಾಮ ಇದೆ, ಆ ಗ್ರಾಮದಲ್ಲಿ ನಮ್ಮ ಸಮುದಾಯದ ಆಲುಮತ ಸಮುದಾಯದ ಆರಾಧ್ಯ ದೈವ ಮಾಳಿಂಗೇಶ್ವರ ದೇವಸ್ಥಾನ ಇರುತ್ತೆ. ಆ ಮಾಳಿಂಗೇಶ್ವರ ದೇವಸ್ಥಾನದ ಒಂದು ಗರ್ಭಗುಡಿಯಲ್ಲಿ ಮಾಳಿಂಗೇಶ್ವರರ ಮೂರ್ತಿಯ ಬೆಳ್ಳಿ ಮೂರ್ತಿ ಇದೆ. ಅದರ ಜೊತೆಗೆ ಏನಪ್ಪ ಅಂದರೆ ಬೆಳ್ಳಿಯ ಒಂದು ಛತ್ರಿ ಇದೆ. ಅದನ್ನು ಯಾರೋ ಕಿಡಿಗೇಡಿಗಳು ಕಳ್ಳರು ಅದನ್ನು ಕಳ್ಳತನ ಮಾಡಿದ್ದಾರೆ. ಮಧ್ಯಾಹ್ನ ಹೊತ್ತು ಸುಮಾರು 3ರಿಂದ 6 ಗಂಟೆ ಒಳಗಡೆ ಆಗಿರ್ತಕ್ಕಂಥದ್ದು ಪ್ರಕರಣ ಇದು. ಕಳ್ಳತನ ಇದು ಮೊದಲಲ್ಲ, ಮೊದಲು ಮುಂಚೆ ಒಂದು 10 ತಿಂಗಳ ಹಿಂದುಗಡೆ ಕೂಡ, 1 ವರ್ಷದ ಹಿಂದುಗಡೆ ಕೂಡ ಕಳ್ಳತನ ಆಗಿತ್ತು ಅಂತ ವಿಷಯ ಹೇಳಿದ್ರು ಊರಿನವರು. ಯಾಕಂದರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮುದಾಯದವರಿದ್ದಾರೆ ಮತ್ತು ಆ ಊರಿನ ಕೆರಿಯಂಬಲ ಗ್ರಾಮದ ಎಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ. ಯಾಕಂತಂದರೆ 10 ತಿಂಗಳ ಹಿಂದೆ 1 ವರ್ಷದ ಹಿಂದುಗಡೆ ಏನಪ್ಪ ಅಂತಂದರೆ 2 ಕುದುರೆ 2 ಆನೆಗಳನ್ನು ವಿಗ್ರಹ, 2 ಕುದುರೆ ಮತ್ತು 2 ಆನೆಗಳ ವಿಗ್ರಹ ಏನಿದೆ ಅದು ಕಳ್ಳತನ ಆಗಿತ್ತು. ಇದು 2ನೇ ಸಲ ಆಗಿರ್ತಕ್ಕಂಥದ್ದು. ಹೀಗಾಗಿ ನಾವು ತಮ್ಮ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನಪ್ಪ ಮನವಿ ಮಾಡ್ಕೊಳ್ಳೋದಂದರೆ, ಗ್ರಾಮ ಪಂಚಾಯತಿಯವರು ಹೇಳಲಿ ಅಲ್ಲಿ ಒಂದು CC ಕ್ಯಾಮ್ರಾ ಅಳವಡಿಸ್ಬೇಕು. ಅದ್ರ ಜೊತೆಗೆ ಏನಿವತ್ತು ಮೂರ್ತಿ ಕಳುವಾಗಿದೆ ಅದನ್ನು ಕೊಡ್ತಕ್ಕಂಥ ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನು ಕೂಡ ಸರ್ಕಾರ ನಿಗಾವಹಿಸಬೇಕಂತ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ವರಿಷ್ಠಾಧಿಕಾರಿಗಳಲ್ಲಿ ತಮ್ಮ ಮೂಲಕ ಮನವಿಯನ್ನು ಮಾಡಿಕೊಡ್ತೀನಿ. ಕಂಪ್ಲೇಂಟ್ ಆಗಿದೆ ಸರ್. ನರೋಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದಾರೆ. FIR ಕೂಡ ಆಗಿದೆ. ಇವತ್ತಿಗೆ 7-8 ದಿವಸ ಆಯಿತು. ಇನ್ನೂ ಕೂಡ ಈಗ ಬೆಳಗಾವಿಯ ಸುವರ್ಣಸೌಧ ಎದುರುಗಡೆ ಬರುವ 15ನೇ ತಾರೀಕು ಅಖಂಡ ಕರ್ನಾಟಕ ಕುರುಬರ ST ಮೀಸಲಾತಿ ಒತ್ತಾಯಿಸಿ ಹೋರಾಟವನ್ನು ನಮ್ಮ ಸಿದ್ದು ತೇಜಿಯವರು ಮತ್ತು ಪ್ರಭುಲಿಂಗಣ್ಣವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಡೀ ಅಖಂಡ ಕರ್ನಾಟಕ ಕುರುಬರನ್ನು ST ಪಟ್ಟಿಯಲ್ಲಿ ಸೇರಿಸಬೇಕು ಅಂತಕ್ಕಂಥ ಬೇಡಿಕೆ. ಸೊ ಆ ಬೇಡಿಕೆಗೆ ಕೂಡ ನಮ್ಮ ಕೋಮರಾಮ್ ಭೀಮಗೊಂಡ ಕುರುಬ ಸಂಘ ಕಲಬುರಗಿ ವತಿಯಿಂದ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನಾವು ಕೂಡ ಆ ಒಂದು ಹೋರಾಟದಲ್ಲಿ, ಆ ಚಳುವಳಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ. 1925ರಲ್ಲಿ ಸ್ಥಾಪಿತವಾದ ಭಾರತ ಕಮ್ಯುನಿಸ್ಟ್ ಪಕ್ಷವು ಪ್ರಸಕ್ತ ದಿನಮಾನಗಳಲ್ಲಿ ಸಮಸ್ಯೆಗಳಿಗೆ ಧ್ವನಿಯಾಗುತ್ತಾ ಬಂದದ್ದು ಸಮತಾ ರಾಜ್ಯದ ಕನಸುಗಳೊಂದಿಗೆ ಶ್ರಮ ಶಕ್ತಿಯ ಸಂಘರ್ಷದ ಶತಮಾನದ ಪಯಣವನ್ನ ಜಾಥವನ್ನ ನಡೆಸಲಾಗುತ್ತಿದೆ ಎಂದು ಪಕ್ಷದ ಸಾತ್ತಿ ಸುಂದರೇಶ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಕಮ್ಯುನಿಸ್ಟ್ ಪಕ್ಷವು ನಡೆಸುತ್ತಿರುವ ಸಮರಶೀಲ ಹೋರಾಟವು ಇದೇ ಡಿಸೆಂಬರ್ 26ಕ್ಕೆ 100 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಕಮ್ಯುನಿಸ್ಟ್ ಪಕ್ಷದಿಂದ ಜನ ಸಮುದಾಯ ಸಂಘಟನೆಗಳೊಂದಿಗೆ ಸಂವಾದ ನಡೆಸಲು ಕರ್ನಾಟಕ ರಾಜ್ಯಾದ್ಯಂತ ಜಾಥಾ ನಡೆಸಲಾಗುತ್ತಿದ್ದು, ಈ ಜಾಥಾವು ಡಿಸೆಂಬರ್ 7ರಿಂದ ಸುರಪುರ ಮಾರ್ಗವಾಗಿ ಕಲಬುರಗಿ ಜಿಲ್ಲೆಯನ್ನ ಪ್ರವೇಶಿಸಿ ಡಿಸೆಂಬರ್ 9ರವರೆಗೆ 2 ದಿನಗಳ ಕಾಲ ಜಿಲ್ಲೆಯಲ್ಲಿ ಸಂಚರಿಸಲಿದೆ ಎಂದರು. ಡಿಸೆಂಬರ್ 26ಕ್ಕೆ ಜನ್ಮ ತಾಳುತ್ತೆ. ಹಾಗಾಗಿ ಬರುವ 26 ಡಿಸೆಂಬರ್ಗೆ 100 ವರ್ಷ ಈ ಪಕ್ಷಕ್ಕೆ ತುಂಬುತ್ತೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ನಮ್ಮ ಪಕ್ಷದ ಈ ಒಂದು ಸೆಲೆಬ್ರೇಷನ್ ಮಾಡಲಿಕ್ಕೋಸ್ಕರವಾಗಿ ಒಂದು ರಾಜ್ಯ ಮಟ್ಟದ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈ ಜಾಥಾ ಕಳೆದ ತಿಂಗಳು ನವೆಂಬರ್ 30ರಂದು KGFನಲ್ಲಿ ಉದ್ಘಾಟನೆಯಾಗಿ ಆನಂತರ ಹಲವಾರು ಜಿಲ್ಲೆಗಳನ್ನು ಕ್ರಮಿಸಿ ಇವತ್ತು ಕಲಬುರಗಿಗೆ ಬಂದಿದ್ದೇವೆ. ಇದಿನ್ನೂ ಕೂಡ 23ರವರೆಗೆ ಕರ್ನಾಟಕ ರಾಜ್ಯದ ಉಳಿದ ಎಲ್ಲ ಜಿಲ್ಲೆಗಳನ್ನು ಸಂಚರಿಸುತ್ತಾ 23ಕ್ಕೆ ಬೆಂಗಳೂರಿಗೆ ನಾವು ಸೇರ್ತೀವಿ. ಬೆಂಗಳೂರಿನಲ್ಲಿ ಒಂದು ಸಮಾವೇಶ ಮಾಡೋದ್ರ ಮುಖಾಂತರವಾಗಿ
ಈ ಒಂದು ಶತಮಾನೋತ್ಸವ ಸಂದರ್ಭದ ಒಂದು ಕಾರ್ಯಕ್ರಮವನ್ನು ನಾವತ್ತು ಸಮಾರೋಪ ಮಾಡ್ತಾ ಇದ್ವಿ. ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿದೆ, ಭಾರತ ಕಮ್ಯುನಿಸ್ಟ್ ಪಕ್ಷ 1925ನೇ ಇಸ್ವಿಯಲ್ಲಿ ಆರಂಭವಾದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳು ಆಳ್ತಾ ಇದ್ದರು. ಹಾಗೆಯೇ ಈ ದೇಶದ ಜನಸಾಮಾನ್ಯರು, ದುಡಿಯೋ ವರ್ಗದ ಶೋಷಣೆಯನ್ನು, ಈ ದೇಶದಲ್ಲೇ ಇದ್ದಂಥ ಜಮೀನ್ದಾರಿ ವ್ಯವಸ್ಥೆ ಹಾಗೂ ಫ್ಯೂಡಲ್ ವ್ಯವಸ್ಥೆ ಗಂಭೀರವಾದಂಥ ಜನರನ್ನು ಬಾಧಿಸ್ತಾ ಇದ್ದ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಕ್ಷ ಒಂದು ಸಮತಾ ರಾಜ್ಯದ ಕನಸುಗಳೊಂದಿಗೆ ಸಮಸಮಾಜ ನಿರ್ಮಾಣ ಆಗಬೇಕು, ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಈ ದೇಶದ ದುಡಿಯೋ ಜನರ ಕೈಗೆ ಅಧಿಕಾರ ಹೋಗಬೇಕು ಅಂತಕ್ಕಂಥ ಆಶಯದೊಳಗೆ 1925ನೇ ಇಸ್ವಿನಲ್ಲಿ ಪಕ್ಷ ಸ್ಥಾಪನೆ ಆಯಿತು. ಆ ನಂತರದ ದಿನಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಹಲವಾರು ನಾಯಕರು ನಿರಂತರವಾದಂಥ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಒಂದು ದಬ್ಬಾಳಿಕೆಗೆ ಒಳಗಾಗಿ ನಿರಂತರವಾಗಿ ನಮ್ಮ ಪಕ್ಷದ ನಾಯಕರು ಜೈಲು ಸೇರಬೇಕಾಯಿತು, ಹಲವಾರು ಕಾರ್ಯಕರ್ತರು ಬಲಿದಾನ ಮಾಡಬೇಕಾಯಿತು. ಆದರೂ ಕೂಡ ಸಾಮ್ರಾಜ್ಯಶಾಹಿ ಶಕ್ತಿಗಳ ವಿರುದ್ಧ, ದೇಶಿ ಬಂಡವಾಳಶಾಹಿಗಳ ವಿರುದ್ಧ ಹೋರಾಟವನ್ನು ಗಂಭೀರವಾಗಿ ಮಾಡ್ತಾನೆ ದೇಶದ ರೈತರ, ಕಾರ್ಮಿಕರ, ವಿದ್ಯಾರ್ಥಿ, ಯುವಜನ, ಮಹಿಳೆಯರ ಹಕ್ಕುಗಳಿಗಾಗಿ ಹಲವಾರು ಹೋರಾಟಗಳನ್ನು ಮಾಡಿದ್ದು ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ. ಆ ನಂತರ ಸ್ವಾತಂತ್ರ್ಯ ನಂತರದ ದಿನಗಳಲ್ಲೂ ಕೂಡ ಇವತ್ತಿನ ಪ್ರಸಕ್ತ ದಿನಮಾನದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಿರಂತರ ಹೋರಾಟಗಳನ್ನು ಕಟ್ಕೊಂಡು ಬಂದಿದೆ. ಅದನ್ನು ಜನರಿಗೆ ಹೇಳೋದ್ರ ಜೊತೆಗೇ ಇವತ್ತಿನ ಸಂದರ್ಭದಲ್ಲಿರ್ತಕ್ಕಂಥ ಸಮಕಾಲೀನ ಸಂದರ್ಭದ ಸಮಸ್ಯೆಗಳಿಗೆ ಒಂದು ಹೋರಾಟವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ನಾವು ಇಡೀ ರಾಜ್ಯವನ್ನು ಒಂದು ಜಾಥಾ ಮುಖಾಂತರ ಪ್ರವಾಸ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದೊಳಗೆ ನಮ್ಮ ಮುಂದಿರ್ತಕ್ಕಂಥ ಸವಾಲುಗಳನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ನಮ್ಮ ಪಾರ್ಟಿ ಏನು 1925ನೇ ಇಸ್ವಿಯಲ್ಲಿ ಆರಂಭ ಆಯಿತು, ಅದೇ ಇಸ್ವಿನಲ್ಲಿ 1925ನೇ ಇಸ್ವಿನಲ್ಲಿ ನಾಗ್ಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಉದ್ಘಾಟನೆ ಆಗ್ತದೆ. ಸೊ ಎರಡು ನಮ್ಮ ಸಂಘಟನೆ, ನಮ್ಮ ರಾಜಕೀಯ ಪಕ್ಷ ಮತ್ತೊಂದು ಅದೊಂದು ಸಂಘಟನೆ, ಈ ಎರಡೂ ಸಂಘಟನೆಗಳಿಗೆ 100 ವರ್ಷ ತುಂಬಿರೋ ಸಂದರ್ಭದಲ್ಲಿ RSSನ ರಾಜಕೀಯ ಮುಖವಾಣಿಯಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಆಗಿರ್ತಕ್ಕಂಥ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತೊಗರಿ ಹಾಕಿ ಮತ್ತು KMF ಮಾದರಿಯಲ್ಲಿ ತೊಗರಿ ಖರೀದಿ ಕೇಂದ್ರ ತೆರೆಯಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕದ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ತೊಗರಿ ಹಾಕಿ KMF ಮಾದರಿಯಲ್ಲಿ ಖರೀದಿ ಕೇಂದ್ರ ತೆರೆಯಬೇಕು, ಕಬ್ಬಿಗೆ ಎಕರೆಗೆ ಬೆಲೆ ನಿಗದಿ ಮಾಡಬೇಕು, ಉಪ ಉತ್ಪನ್ನಗಳಲ್ಲಿ 50% ರೈತರಿಗೆ ಪಾಲು ನೀಡಬೇಕು, MSP ಅನ್ನು ಜಾರಿ ಮಾಡಬೇಕು, ಕೇಂದ್ರ ಸರ್ಕಾರ 1,000, ರಾಜ್ಯ ಸರ್ಕಾರ 500 ರೂಪಾಯಿ CM ಆರ್ವರ್ತ್ ನಿಧಿ ನೀಡಿ ತೊಗರಿ ಬೋರ್ಡ್ ಬಲಪಡಿಸಬೇಕು. ಅತಿವೃಷ್ಟಿ ಮಳೆಯಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ರಸ್ತೆಗಳು ಹಾಳಾಗಿ ಫೂಲ್ಗಳು ಆಗಿವೆ. ಜಿಲ್ಲೆಯಲ್ಲಿ ಸುಮಾರು ಬಡವರ ಮನೆಗಳು ಬಿದ್ದಿವೆ. ಸರ್ಕಾರಿ ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಸರ್ಕಾರಿ ಉರ್ದು ಶಾಲೆಗಳು ಸೋರುತ್ತಿವೆ ಮತ್ತು ಸ್ಥಿತಿಲ ವ್ಯವಸ್ಥೆಯಲ್ಲಿ ಇವೆ. ಇದರ ಬಗ್ಗೆ ಸರಿಯಾದ ಸಮೀಕ್ಷೆ ಮಾಡಿ ಎಲ್ಲವನ್ನ ದುರಸ್ತಿ ಮಾಡಿ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಸಾಲ ಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ಎಲ್ಲ ರೈತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ಅತಿವೃಷ್ಟಿ ಪರಿಹಾರದಲ್ಲಿ ಫಲದಾಯಿ ಧೋರಣೆ ಬೇಡವೇ ಬೇಡ ತಾರತಮ್ಯ ಪರಿಹಾರದಲ್ಲಿ ತಾರತಮ್ಯ ಸರಿಪಡಿಸದ ಕೈಲಾಗದ ಸರ್ಕಾರಗಳಿಗೆ ಚಳಿಗಾಲದ ಅಧಿವೇಶನದಲ್ಲಿ ಪರಿಹಾರದ ತಾರತಮ್ಯ ಬಗ್ಗೆ ಚರ್ಚೆ ಆಗಲೇಬೇಕು. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪರಿಹಾರದ ತಾರತಮ್ಯ ಬಗ್ಗೆ ಚರ್ಚೆ ಮಾಡಲು ಬೆಳೆಗಾರರ ನೆರವಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬೆಳೆಗಾರರ ನೆರವಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬೆಳೆಗಾರರಿಗೆ ಕಲಬುರಗಿ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ತಾರತಮ್ಯ ಮಾಡಿದ ಸರ್ಕಾರ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಫಲದಾಯಿ ಧೋರಣೆ ತೋರಿದ ಸರ್ಕಾರ
ಡಿಸೆಂಬರ್ ತಿಂಗಳಾದರೂ ಕೂಡ ತೊಗರಿ ಖರೀದಿ ಕೇಂದ್ರ ತೆರೆಯಲಾರದೆ ತೊಗರಿ ಬೆಳೆಗಾರರಿಗೆ ದ್ರೋಹ ಬಗೆದಿರ್ತಕ್ಕಂಥ ನಮ್ಮನ್ನು ಆಳ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ರತಿ ಕ್ವಿಂಟಲ್ ತೊಗರಿಗೆ 12,500 ರೂಪಾಯಿ ಬೆಂಬಲ ಬೆಲೆ ಬಗ್ಗೆ ಚರ್ಚೆ ಮಾಡಬೇಕು. ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು KMF ಮಾದರಿಯಲ್ಲಿ ತೊಗರಿ ಖರೀದಿ ಕೇಂದ್ರವನ್ನು ತೆರಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸ್ತಾ ಇದ್ದೀವಿ. ಇದರ ಜೊತೆಗೆ ಇವತ್ತು ಪರಿಹಾರದಲ್ಲಿ ತಾರತಮ್ಯ ಆಗಿದೆ, ಮಲತಾಯಿ ಧೋರಣೆ ಆಗಿದೆ, ಯಾರಿಗೆ ಹೆಚ್ಚಿಗೆ ಬಂದ ಯಾರಿಗೆ ಕಮ್ಮಿ ಬಂದಿದೆ. ಅದರ ಬಗ್ಗೆ ಇವತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ನಡೆಸಿ ಮರುಪರಿಶೀಲನೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನ ಜಂಟಿ ರೈತ ಸಂಘಟನೆಗಳನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಸಾಲದ ಬಾಧೆ ತಾಳದೆ ರೈತರ ಆತ್ಮಹತ್ಯೆಗಳು ನಡೀತದೆ. ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು, ಸಾಲ ಋಣಮುಕ್ತ ಕಾಯ್ದೆಯನ್ನು ಜಾರಿಗೆ ತರಬೇಕು. ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟೋದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಕಿಂಚಿತ ಕಾಳಜಿಯನ್ನು ವಹಿಸ್ತಾ ಇಲ್ಲ ಸರ್ಕಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ತೊಗರಿ ಖರೀದಿ ಕೇಂದ್ರ ಡಿಸೆಂಬರ್ ಪ್ರಾರಂಭ ಆಗಿದೆ, ಯಾವುದೇ ಕಾರಣಕ್ಕೂ ಖರೀದಿ ಕೇಂದ್ರ ತೆರೆಯಲಿಲ್ಲ. ಇವತ್ತು 2.5 ಲಕ್ಷ ಮೆಟ್ರಿಕ್ ಟನ್ ಅಂಕರ ಹಂಗೆತ್ತಿಲ್ಲದಂಥ ತೊಗರಿ ಇಂಪೋರ್ಟ್ ಮಾಡ್ಕೊಂಡಿದೆ ಕೇಂದ್ರ ಸರ್ಕಾರ. ಅದರ ಬಗ್ಗೆ ಇವತ್ತು 50% ಇಂಪೋರ್ಟ್ ಡ್ಯೂಟಿ ಹಾಕಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಾ ಇದ್ವಿ. ಖರೀದಿ ಕೇಂದ್ರ ತುರ್ತಾಗಿ ತೆರಿಬೇಕು ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೀವಿ. ಸಾಲ ಮನ್ನಾ ಮಾಡ್ಬೇಕಂತ ಆಗ್ರಹನ ಮಾಡ್ತಾ ಇದ್ವಿ. ನಮ್ಮ SK ಮೂಲಕ ನಡೀತಕ್ಕಂಥ ಈ ಹೋರಾಟ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಇವತ್ತು ನಮ್ಮ ಹೋರಾಟ ತೊಗರಿ DC ಕಚೇರಿ ಚಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಇವತ್ತು ಈ ಒಂದು ಚಲ್ಲಿ ಪ್ರತಿಭಟನೆಯನ್ನು ನಡೆಸಿ ರೋಡ್ ಮೇಲೆ ಕೂತು ಊಟ ಮಾಡಿ ನಂತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಡೆಸ್ತಾ ಇದ್ದೀವಿ. ಬೆಳಗಾವಿ ಅಧಿವೇಶನದಲ್ಲಿ ರೈತರ ಜಮೀನುಗಳಿಗೆ ನೀರು ಬಿಡಲು ಕೆರೆಗಳು ಅಭಿವೃದ್ಧಿಗಾಗಿ ಹಣ ಮಂಜೂರು ಮಾಡಲು ಒತ್ತಾಯಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ಕಲಬುರಗಿಯ ನೀರಾವರಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ನೀರಾವರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿ ಜಿಲ್ಲೆಯ ನೀರಾವರಿ ಕೆರೆಗಳು ಕಾಲುವೆಗಳು ಹೂಳು ತುಂಬಿವೆ ಮತ್ತು ತುಕ್ಕು ಹಿಡಿದಿವೆ. ಕ್ಯಾನಲ್ ಅಕ್ಕಪಕ್ಕ ಗಿಡಗಂಟೆ ಕಮರಿಗಳು ಬೆಳೆದಿವೆ. ಮುಖ್ಯ ಕಾಲುವೆಗಳು ಒಡೆದು ಹಾಳಾಗಿವೆ. ದುರಸ್ತಿ ಮಾಡಲು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ರೈತರ ಜಮೀನು ನೀರು ಬಿಡಲು ಕೆರೆಗಳು ಅಭಿವೃದ್ಧಿಗಾಗಿ ಹಣ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಮನಸ್ಸು ಬಂದ ಇಚ್ಛೆ ಹೊರಸಿದ್ರು ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಕಾನೂನಂತೆ ಕಾನೂನು. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಬ್ಬಿನ FRP ಹೊರತುಪಡಿಸಿ ಕಬ್ಬು ಬೆಳೆಗಾರರಿಗೆ ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ನಿಗದಿ ಮಾಡದೆ ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ಎಲ್ಲ ತರಕಾರಿ ಆಗಲಿ, ಕಬ್ಬಾಗಲಿ ಮತ್ತು ನೀರಾವರಿ ತೊಗರಿ ಆಗಲಿ ಬೆಳೆ ಎಲ್ಲ ಬೆಳೆಗೂ ನೀರಾವರಿ ಬೆಳೆಯ ಆಗಲಿ ರೈತರು ಎಲ್ಲರೂ ಉದ್ಧಾರ ಆಗಲಿ ಅಂತ ಕಾನೂನು ರೀತಿಯಲ್ಲಿ ಈ ಒಂದು ಡ್ಯಾಮನ್ನು ನಿರ್ಮಿಸಿದರೆ ಅದು ಒಳ್ಳೆಯ ಮಾತು. ಅದನ್ನು ಈಗಾಳಿರ್ತಕ್ಕಂಥ ಅಧಿಕಾರಿಗಳಾಗಲಿ ಈಗಾಳಿರ್ತಕ್ಕಂಥ ಸರ್ಕಾರಗಳಾಗಲಿ ಅದನ್ನು ನುಂಗಿ ಹಾಕಿ ನುಂಗಾಣದವ್ರ ಪಾಲಾಲತ್ತು. ಇವು ಏನು ಕಾಲುವೆಗಳು ರೈತರ ಪಾಲಾಗೋದು ಇದು ನುಂಗಾಣದವ್ರ ಪಾಲ. ನಡಬರ್ಕ ಕಾಂಟ್ರಾಕ್ಟರ್ ಬೇಸಿಕ್ನಾಗ ಡುಪ್ಲಿಕೇಟ್ ಕೆಲಸ ಮಾಡಿ ಈ ಕೆಲಸ ಕಾಮಗಾರಿ ಡುಪ್ಲಿಕೇಟ್ ಮಾಡಿ ಅವ್ರು ನುಂಗಾಡದವ್ರ ಪಾಲ, ಅಧಿಕಾರಿಗಳು ಅವ್ರ ಮೇಲೆ ಪರ್ಸೆಂಟೇಜ್ ತಿಂದು ಅವ್ರು ನುಂಗಾಡದವ್ರ ಪಾಲ. ಇನ್ನೂವರೆಗೆ 1947 ಸ್ವಾತಂತ್ರ್ಯ ಸಿಕ್ಕಿತು. ಅದಾದ ನಂತರ ಈ ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ಬ್ರಿಟಿಷರು ತೊಲಗಲಿ ಅಂದಾಗ ಇಲ್ಲಿರ್ತಕ್ಕಂಥ ಬ್ರಿಟಿಷರು ಹೆಚ್ಚಾಗಿ ಕುಂತರು. ರೈತ ವಿರೋಧಿ ಸರ್ಕಾರಗಳು ಬಂದು ರೈತರ ಒಂದು ಧೋರಣೆಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ನಮ್ಮ ಅಪ್ಪವ್ರು ಹೋದರು, ನಮ್ಮ ಅಪ್ಪವ್ರು ಸತ್ತು ಹೋದರು, ನಮ್ಮ ಮುತ್ತವ್ರು ಸತ್ತು ಹೋದರು. ಒಂದು ಗಂಡೋರಿ ಡ್ಯಾಮ್ ಮತ್ತು ಬೆಣ್ಣೆತೋರ ಡ್ಯಾಮ್ ಎರಡೂ ಹುಟ್ಟಿದು. ಆ ಒಂದೇ ಎಕರೆ ರೈತರಿಗೆ ನೀರಾವರಿ ಹರಿಸ್ಯಾರೇನೋ ಶಾಲೆ ಸನ್ಮಾನ ಮಾಡ್ಯಾರೇನೋ ಅಂತಕ್ಕಂಥ ಮಾತನ್ನು ನಾನು ಅವರ ಮೊಮ್ಮಕ್ಕಳಾಗಿ ನಮ್ಮ ತಂದೆಯವ್ರ ಹುಟ್ಟಿನಿ ಅವರು ನೋಡಲಿಲ್ಲ, ನಮ್ಮ ಮುತ್ತವ್ರು ನೋಡಲಿಲ್ಲ, ಈಗ ನಾವು ಕೂಡ ನೋಡಲಿಲ್ಲ. ಆ ನಮ್ಮನ್ನ ಡೂಪ್ಲಿಕೇಟ್ ಕಾಲುವೆ ಮಾಡಿ, ಆ ನಮ್ಮನ್ನ ಡೂಪ್ಲಿಕೇಟ್ ಸಿಸಿ ರೋಡ್ ಮಾಡಿ, ಆ ನಮ್ಮನ್ನ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ವರಿಷ್ಠೆ ಸೋನಿಯಾ ಗಾಂಧಿಯವರ ಜನ್ಮದಿನವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಕಾಂಗ್ರೆಸ್ ಪಕ್ಷದ ವರಿಷ್ಠೆ ಸೋನಿಯಾ ಗಾಂಧಿಯವರ ಜನ್ಮದಿನವನ್ನು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಕೇಕ್ ಕತ್ತರಿಸುವುದರ ಮೂಲಕ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬಾಬುರಾವ್ ಜಾಗೀರ್ದಾರ್, ರೇಣುಕಾ ಸಿಂಗೆ, ಭೀಮರಾವ್ ಟಿಟಿ, ಈರಣ್ಣ ಜಳಕಿ ಸೇರಿದಂತೆ ಅನೇಕರು ಇದ್ದರು.
ಸರಿ ಎಲ್ಲರೂ ಬನ್ನಿ. ಎಐಸಿಸಿಯ ನಿಕಟಪೂರ್ವ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿಯವರ ಹುಟ್ಟುಹಬ್ಬವನ್ನು ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯಲ್ಲಿ ಎಲ್ಲರೂ ನಮ್ಮ ಹಿರಿಯರಾದ ಜಾಗೇದಾರ್ ಸಾಹೇಬರ ನೇತೃತ್ವದಲ್ಲಿ ಮತ್ತು ಮಹಿಳಾ ಅಧ್ಯಕ್ಷರಾದ ರೇಣುಕಾ ಸಿಂಗೆ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಇವತ್ತು ಭಾಳ ಒಂದು ಸಂತೋಷದಿಂದ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಹಬ್ಬವನ್ನು ನಾವು ಆಚರಿಸಿದ್ದೇವೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಸುಮಾರು 10-15 ವರ್ಷ ಎಐಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ಸಿನ ಒಂದು ಹೆಮ್ಮೆಯ ಭಾರತದ ಪ್ರಜೆಯಾಗಿ ಅವರು ತಾವು ಮನಸ್ಸು ಮಾಡಿದ್ರೆ ಭಾರತದ ಪ್ರಧಾನಮಂತ್ರಿ ಆಗಬೇಕು. ಆದರೆ ತ್ಯಾಗವನ್ನು ಮಾಡಿ ಮನಮೋಹನ್ ಸಿಂಗ್ ಅವರಿಗೆ ಪ್ರಧಾನಮಂತ್ರಿಯನ್ನು ಮಾಡಿದಂಥ ಕೀರ್ತಿ ಅದು ಸೋನಿಯಾ ಗಾಂಧಿ ಅವರಿಗೆ ಹೋಗ್ತದೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್,
ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ. ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬಿಯಾಸ್ಟ್ರಿಕ್ ICU, ನವಜಾತ ಮತ್ತು ಶಿಶುವಿನ NICU, ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 9035435408. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು.
ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.